ಧನುಸ್ಸು ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಆರೋಗ್ಯದಲ್ಲಿ ವ್ಯತ್ಯಯಗಳಾದರೆ ತೊಂದರೆಯನ್ನು ಅನುಭವಿಸ್ತೀರಿ. ನಿಮ್ಮ ಕುಟುಂಬದವರು ಅಥವಾ ಸ್ನೇಹಿತರು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾರೆ. ಕುಟುಂಬದಲ್ಲಿರ್ತಕ್ಕಂತಹ ಜನ, ಸ್ನೇಹಿತರು ನಿಮಗೆ ಯಾವುದೋ ಒಂದು ಆಶ್ಚರ್ಯಕರವಾದಂತಹ ಸನ್ನಿವೇಶವನ್ನು ತಂದಿಡ್ತಾರೆ ಅಂತಕ್ಕಂತಹದ್ದು. ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಸಮಯವನ್ನು ಕಳೀತೀರಿ, ಅದು ಬಹಳ ಸಂತೋಷವನ್ನು ಕೊಡುತ್ತೆ. ಚಿಕ್ಕ ಮಕ್ಕಳ ಬೆನ್ನಿನ ಭಾಗಕ್ಕೆ ಗಾಯ ಆಗಬಹುದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಎಚ್ಚರ ತಪ್ಪಿದರೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಲರ್ಜಿಯಿಂದ ನಿಮಗೆ ತೊಂದರೆಯಾಗಬಹುದು, ಜಾಗ್ರತೆಯನ್ನು ವಹಿಸಿ. ಆರೋಗ್ಯದ ಬಗ್ಗೆ ಅಥವಾ ಈ ದಿವಸದ ಒಟ್ಟಾರೆ ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ದೇವರ ತೀರ್ಥ, ಅಭಿಷೇಕ ಮಾಡಿದಂತಹ ತೀರ್ಥವನ್ನು ಸ್ವೀಕಾರ ಮಾಡಿ. ಹಾಗೆ ಈಶ್ವರಾರಾಧನೆಗೆ ಬಳಸಿದಂತಹ ಭಸ್ಮವನ್ನು ನೀವು ವಿನಿಯೋಗ ಮಾಡಿ, ಅದನ್ನು ಉಪಯೋಗ ಮಾಡಿಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಮನೆಯಲ್ಲಿ ಶುಭ ಕೆಲಸದ ಪ್ರಸ್ತಾಪವಾಗುತ್ತೆ. ಯಾವುದೋ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತಕ್ಕಂತಹ ಚರ್ಚೆ ಮೇಲಿಂದ ಮೇಲೆ ನಡೀತಕ್ಕಂತಹದ್ದಾಗತ್ತೆ. ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಹಾಗೆ ಮಾತಿನಿಂದಲೇ ಇತ್ಯರ್ಥವಾಗ್ತಕ್ಕಂತಹದ್ದು. ಯಾವುದೋ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು, ಯಾವುದೋ ಒಂದು ರೀತಿಯಲ್ಲಿ ರಾಜಿ ಸಂಧಾನವನ್ನು ಮಾಡಿಕೊಂಡು ಮಾತಿಗೆ ಒಪ್ತಕ್ಕಂತಹದ್ದಾಗತ್ತೆ. ಬ್ಯಾಂಕ್ ಅಥವಾ ಫೈನಾನ್ಸ್ ಉದ್ಯೋಗಿಗಳಿಗೆ ಶುಭವಾದಂತಹ ಸುದ್ದಿ ಇರತಕ್ಕಂಥದ್ದು. ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಇರತಕ್ಕಂತಹ ಕೆಲವು ಅಷ್ಟು ಬದಲಾವಣೆ ನಿಮಗೆ ಖುಷಿಯನ್ನು ತಂದುಕೊಡುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಏನಿದೆ ಅದು ಶ್ಲಾಘ್ಯವಾದಂಥದ್ದು. ಬೇರೆಯವರು ಅದನ್ನು ಒಪ್ಪಿಕೊಳ್ಳುವಂಥದ್ದು, ಮೆಚ್ಚಿಕೊಳ್ಳುವಂಥದ್ದು, ಬೇರೆಯವರು ಅದನ್ನು ಅನುಮೋದಿಸ್ತಕ್ಕಂತಹ ಕೆಲಸವನ್ನು ಮಾಡಿರ್ತೀರಿ. ಪ್ರಾಮಾಣಿಕತೆಗೆ ನಿಜವಾದಂತಹ ಬೆಲೆ ಇದೆ ಅನ್ನುವಂತಹ ತೃಪ್ತಿ ನಿಮಗೆ ಸಿಕ್ಕುವಂಥದ್ದು. ನಾವು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಮಾಡಿದಂತಹ ಕೆಲಸ ನಮಗೆ ಇಷ್ಟು ಬೆಲೆಯನ್ನು ಕೊಡ್ತಾ ಇದೆ, ಇಷ್ಟು ಗೌರವವನ್ನು ತಂದುಕೊಟ್ಟಿದೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ತೃಪ್ತಿಯಾಗತಕ್ಕಂತಹದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಮಕ್ಕಳಿಗೋಸ್ಕರ ತುಂಬ ಹಣವನ್ನು ಖರ್ಚು ಮಾಡ್ತೀರಿ. ತುಂಬ ಸಮಾಧಾನ, ತುಂಬ ತೃಪ್ತಿ ಸಿಕ್ಕುತ್ತೆ. ನನ್ನ ವಿದ್ಯಾರ್ಥಿ ಜೀವನ ಅಥವಾ ನಾನು ಚಿಕ್ಕವನಾಗಿದ್ದಾಗ ಇಷ್ಟು ಹಣವನ್ನು ಖರ್ಚು ಮಾಡಲಿಲ್ವಲ್ಲ ಅನ್ನುವಂತಹ ಸಂತೋಷ, ಅಥವಾ ಇಷ್ಟು ವ್ಯವಸ್ಥೆಗಳು ನನಗೆ ಆಗಿರಲಿಲ್ವಲ್ಲ ಅನ್ನುವಂತಹ ಖುಷಿ ನಿಮಗೆ ಆಗುವಂಥದ್ದಾಗತ್ತೆ. ಇದರ ಜೊತೆಗೆ ಅನಾಥ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ ಕೈಲಾದಷ್ಟು ಸಹಾಯವನ್ನು ಮಾಡಿ ಅನ್ನುವಂತಹ ಮಾತು. ಯಾಕೆ ಅಂತಂದರೆ, ಬೇರೆ ಯಾರೋ 4-6 ಜನ ವ್ಯವಸ್ಥೆ ಮಾಡ್ತಕ್ಕಂಥದ್ರಿಂದ ಅಥವಾ ಒಂದು ಸಂಸ್ಥೆ ವ್ಯವಸ್ಥೆ ಮಾಡ್ತಕ್ಕಂಥದ್ರಿಂದ ಅನಾಥ ಮಕ್ಕಳು ಬೆಳೀತಾರೆ, ಓದ್ತಾರೆ. ಅವರಲ್ಲಿ ವಿಶೇಷವಾದಂತಹ ಬುದ್ಧಿಯೋ ವಿದ್ಯೆಯೋ ಇನ್ಯಾವುದೋ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಅವರಿಂದ ಹೊರಬರಬೇಕಾಗಿರುತ್ತೆ. ಸಮಾಜಕ್ಕೆ ಅದು ಗೊತ್ತಾಗಬೇಕಾಗತ್ತೆ. ಅದನ್ನೆಲ್ಲ ಹಾಗೆ ಬೆಳೆಸಬೇಕು ಅಂತಾದರೆ ಅವರಿಗೆ ವಿದ್ಯಾರ್ಥಿ ಜೀವನ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಹಲವಾರು ಜನರ ಸಹಾಯ ಅವಶ್ಯಕತೆ ಇರುತ್ತೆ. ನೀವೂ ಕೂಡ ಅದರಲ್ಲಿ ಒಬ್ಬರಾಗಿ ಅಂತಕ್ಕಂಥದ್ದು. ಭಾವನಾತ್ಮಕವಾದಂತಹ ನಿರ್ಧಾರಗಳಿಂದ ತೊಂದರೆಗೆ ಸಿಗಹಾಕ್ಕೊಳ್ತೀರಿ. ಆ ಸೆಂಟಿಮೆಂಟಲ್ ರಿಲೇಷನ್ಶಿಪ್ ಅನ್ನುವಂಥದ್ದು ಆ ರೀತಿಯ ತೊಂದರೆಗೆ ಕಾರಣವನ್ನು ಮಾಡಿಬಿಡುತ್ತೆ. ಸಹೋದರ ಸಂಬಂಧ ಗಟ್ಟಿಯಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತಾರೆ. ನೀವು ಹೇಳಿದಂತಹ ಕೆಲಸಕ್ಕೆ ಅವರೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ನಿಮಗೆ ಪರಿಪೂರ್ಣವಾಗಿ ಅವರ ಬೆಂಬಲ, ಪ್ರೋತ್ಸಾಹ ಸಿಕ್ಕತ್ತೆ ಅಂತ ಅರ್ಥ. ನಿಮ್ಮ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಳಿ. ಯಾವುದು ನಿಮ್ಮಲ್ಲಿ ಕಡಿಮೆ ಅಥವಾ ಅಭಾವ ಅಥವಾ ದುರ್ಬಲ ಅನ್ನುವಂಥದ್ದಿದೆ, ಆ ವಿಷಯಕ್ಕೆ ಗಮನ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಕೆಲಸ ನಿಮ್ಮಿಂದ ಆದರೆ ಬಹಳ ಒಳಿತಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೇವಲ ಹಣದ ಅಡಚಣೆಯಿಂದ ಮಾತ್ರ ನಿಂತೋಗಿದ್ದಂತಹ ಕೆಲಸ ಪುನರಾರಂಭವಾಗುತ್ತೆ. ಅದಕ್ಕೆ ಬೇಕಾದಂತಹ ಹಣ ವ್ಯವಸ್ಥೆ ಆಗುತ್ತೆ ಎನ್ನುವಂತಹ ಅರ್ಥ. ಮರಗೆಲಸ ಮಾಡ್ತಕ್ಕಂಥವ್ರಿಗೆ, ಕಾರ್ಪೆಂಟರ್ಸ್ ಏನಿರ್ತಾರೆ ಅವರಿಗೆ ತಮ್ಮ ವೃತ್ತಿಯಲ್ಲಿ, ತಮ್ಮ ವ್ಯವಹಾರದಲ್ಲಿ ತುಂಬ ಅನುಕೂಲಕರವಾದಂತಹ ದಿವಸ ಇದಾಗುತ್ತೆ. ನಿಮ್ಮ ಕೆಲಸಕ್ಕೆ ಅನುಕೂಲವಾಗ್ತಕ್ಕಂತಹ, ಉತ್ತಮ ವಿನ್ಯಾಸ ಇರತಕ್ಕಂತಹ ನವನವೀನವಾದಂತಹ ಕೆಲವು ಯಂತ್ರಗಳನ್ನು
ಅಥವಾ ಬೇಕಾದಂತಹ ಪರಿಕರಗಳನ್ನು ನೀವು ಕೊಂಡುಕೊಳ್ಳೋದಕ್ಕೆ ಅವಕಾಶವಾಗುತ್ತೆ. ಅದಕ್ಕೆ ಪೂರಕವಾದಂತಹ ಹಣ ಒದಗುತ್ತೆ ಮತ್ತು ಎಷ್ಟೋ ದಿವಸಗಳ ಆಸೆ ನೆರವೇರುತ್ತೆ. ಇದರ ಜೊತೆಯಲ್ಲಿ ನಿಮ್ಮ ಕೆಲಸವೂ ಕೂಡ ಸ್ವಲ್ಪ ಸುಲಭವಾಗತಕ್ಕಂತಹ ಒಂದು ಮನಸ್ಥಿತಿ, ಆ ಒಂದು ಸಂತೋಷ ನಿಮಗೆ ಆಗ್ತಕ್ಕಂಥದ್ದು, ಮನಸ್ಸಿಗೆ ವಿಶೇಷವಾಗಿ ಖುಷಿ ಆಗ್ತಕ್ಕಂಥದ್ದು. ನಮಗೆ ಬೇಕಾದಂತಹ ಎಲ್ಲ ಪದಾರ್ಥಗಳು ನಮ್ಮ ಮುಂದಿದ್ದಾಗ, ನಮ್ಮದೇ ಆಗಿದ್ದಾಗ, ಅದನ್ನು ನಮಗೆ ವಿನಿಯೋಗ ಮಾಡಿಕೊಳ್ತಕ್ಕಂತಹ ಸ್ವತಂತ್ರ ಪರಿಪೂರ್ಣವಾಗಿದ್ದಾಗ ಅನ್ನುವಂಥದ್ದನ್ನು ಜ್ಞಾಪಿಸ್ಕೊಳ್ಬೇಕು. ವಿಶೇಷವಾಗಿ ಉದ್ಯೋಗದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಇನ್ನಷ್ಟು ಮತ್ತಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಸು ಬರ್ತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ವಿಶ್ವಕರ್ಮ ಮುನಿಗೆ, ವಿಶ್ವಕರ್ಮ ಋಷಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಿ, ನಮಸ್ಕಾರವನ್ನು ಮಾಡಿ. ಶುಭವಾಗಿ.